ಸಿಎಂ ಡಿಕೆಶಿಗಾಗಿ ಕಾದಿರಿಸಲಿದೆ ಖಾಲಿ ಚೇರ್. ಬೈರಮಂಗಲದಲ್ಲಿ ಜೆಡಿಎಸ್ ಟೀಮ್ ಬಾರಿ ಹೈಡ್ರಾಮಾ ಮಾಡ್ತಾ ಇರುವಂತದ್ದು. ಸಿಎಂ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಡಿಕೆಗಾಗಿ ಖಾಲಿ ಚೇರ್ ಅನ್ನ ಇಟ್ಟಿದ್ದಾರೆ. ಡಿಕೆಗೆ ಖಾಲಿ ಕುರ್ಚಿಯನ್ನ ಇಟ್ಟು ಆಹ್ವಾನ ಕೊಟ್ಟ ಕುಮಾರಸ್ವಾಮಿ ಇದೀಗ ಬಿಡದಿ ಟೌನ್ಶಿಪ್ ವಿವಾದ ಮೆಗಾ ಡಿಬೇಟ್ಗೆ ಸಮರ ಆಗ್ತಾ ಇದೆ. ಸಿಎಂ ಡಿಕೆಶಿಗಾಗಿ ಕಾದಿರಿಸಲಾಗಿದೆ ಖಾಲಿ ಚೇರ್. ಬೈರಮಂಗಲದಲ್ಲಿ ಜೆಡಿಎಸ್ ಟೀಮ್ ಬಾರಿ ಹೈಡ್ರಾಮಾ ಮಾಡ್ತಾ ಇರುವಂತದ್ದು. ಸಿಎಂ ಬರಲ್ಲ ಅಂತ ಕೂಡ ಗೊತ್ತಿದ್ರು ಡಿಕೆಗಾಗಿ ಖಾಲಿ ಚೇರ್ ಅನ್ನ ಬಿಟ್ಟಿದ್ದಾರೆ. ಡಿಕೆಗೆ ಖಾಲಿ ಕುರ್ಚಿಯನ್ನ ಇಟ್ಟು ಆಹ್ವಾನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ವಿವಾದ ಮೆಗಾ ಡಿಬೇಟ್ಗೆ ಈಗ ಸಮರ. ಸಿಎಂ ಡಿಕೆ ಆಹ್ವಾನ ಕೊಟ್ಟರು ನಿನ್ನೆ ಗೈರಾಗಿದ್ದ ಕುಮಾರಸ್ವಾಮಿ ಇಂದು ಡಿಕೆಶಿಗಾಗಿ ಖಾಲಿ ಚೇರ್ ಇಡುವ ಮೂಲಕ ದಳ ಕೌಂಟರ್ ಅನ್ನ ಕೊಡ್ತಾ ಇರುವಂತದ್ದು. ಸಿಎಂ ಡಿಕೆಶಿ ಹಾಗೆ ಎಚ್ಡಿಕೆ ಮಧ್ಯೆ ಪಂತಾಹ್ವಾನ ಫೈಟ್ ಮುಂದುವರಿತಾ ಇದೆ. ಬೈರಮಂಗಲದಲ್ಲಿ ಈ ಒಂದು ಆಹ್ವಾನವನ್ನ ನೀಡಿರುವಂತದ್ದು ಎಚ್ಡಿಕೆ. ಆದ್ರೆ ಸಿಎಂ ಟಿಪಿಯಲ್ಲಿ ಬೈರಮಂಗಲದ ಪ್ರಸ್ತಾಪ ಇಲ್ಲ. ಹೀಗಾಗಿ ಇವತ್ತು ಬೈರಮಂಗಲಕ್ಕೆ ಹೋಗಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಇದು ಗೊತ್ತಿದ್ದೇ ಖಾಲಿ ಚೇರ್ ಇಟ್ಟು ಜೆಡಿಎಸ್ ಹೈಡ್ರಾಮಾ ಮಾಡ್ತಾ ಇರುವಂತದ್ದು. ಪಂತಾಹ್ವಾನ ರಾಜಕೀಯದಿಂದ ಹಿನ್ನೆಲೆಗೆ ಸರಿತಾ ಇದೆ ರೈತ ಹೋರಾಟ. ಸಿಎಂ ಡಿಕೆಶಿಗಾಗಿ ಕಾದಿರಿಸಲಾಗಿದೆ ಖಾಲಿ ಚೇರ್ ಅನ್ನ ಬಿಟ್ಟಿದ್ದಾರೆ. ಬೈರಮಂಗಲದಲ್ಲಿ ಜೆಡಿಎಸ್ ಟೀಮ್ ಬಾರಿ ಹೈಡ್ರಾಮಾವನ್ನ ನಡೆಸ್ತಾ ಇರುವಂತದ್ದು. ಸಿಎಂ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಡಿಕೆಗಾಗಿ ಖಾಲಿ ಚೇರ್ ಅನ್ನ ಇಟ್ಟಿದ್ದಾರೆ. ಡಿಕೆಗಾಗಿ ಖಾಲಿ ಕುರ್ಚಿಯನ್ನ ಇಟ್ಟು ಆಹ್ವಾನ ಕೊಟ್ಟಿರುವಂತದ್ದು ಕುಮಾರಸ್ವಾಮಿ ಅವರು. ಇದೀಗ ಬಿಡದಿ ಟೌನ್ಶಿಪ್ ವಿವಾದ ದೊಡ್ಡ ಸಮರಕ್ಕೆ ಸಾಕ್ಷಿ ಆಗ್ತಾ ಇದೆ. ಸಿಎಂ ಡಿಕೆ ಆಹ್ವಾನ ಕೊಟ್ಟರು ಕೂಡ ನಿನ್ನೆ ಗೈರಾಗಿದ್ರು ಕುಮಾರಸ್ವಾಮಿ ಅವರು. ಇವತ್ತು ಡಿಕೆಶಿಗಾಗಿ ಖಾಲಿ ಚೇರ್ ಅನ್ನ ಇಡುವ ಮೂಲಕ ದಳ ಕೌಂಟರ್ ಅನ್ನ ಕೊಡ್ತಾ ಇರುವಂತದ್ದು. ಇದೀಗ ಸಿಎಂ ಡಿಕೆಶಿ ಹಾಗೆ ಎಚ್ಡಿಕೆ ಮಧ್ಯೆ ಪಂಥಾಹ್ವಾನ ಫೈಟ್ ಜೋರಾಗ್ತಾ ಇದೆ. ಕಡಿಮೆಯಂತೂ ಆಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತದ್ದು. ಆದ್ರೆ ಸಿಎಂ ಟಿಪಿಯಲ್ಲಿ ಬೈರಮಂಗಲದ ಪ್ರಸ್ತಾಪವೇ ಇಲ್ಲ. ಹೀಗಾಗಿ ಇವತ್ತು ಬೈರಮಂಗಲಕ್ಕೆ ಹೋಗಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಗೊತ್ತಿದ್ದೇ ಇದು ಖಾಲಿ ಚೇರ್ ಇಟ್ಟು ಜೆಡಿಎಸ್ ಹೈಡ್ರಾಮಾ ಮಾಡ್ತಾ ಇರುವಂತದ್ದು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಪಂತಾಹ್ವಾನ ರಾಜಕಾರಣದಿಂದ ಈಗ ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ಗಾಗಿ ಖಾಲಿ ಕುರ್ಚಿಯನ್ನ ಇರಿಸಿದ ಜೆಡಿಎಸ್ ವೇದಿಕೆಯ ಮೇಲೆ ಕಾಯ್ದಿರಿಸಲಾಗಿದೆ ಅಂತ ಕೂಡ ಬರೆಯಲಾಗಿದೆ. ಈ ಒಂದು ವೇದಿಕೆಯ ಮೇಲೆ ಸಿಎಂ ಬರಲ್ಲ ಅಂತ ಗೊತ್ತಿದ್ದೇ ಈ ಒಂದು ಆಹ್ವಾನ ಕೊಟ್ರ, ಖಾಲಿ ಕುರ್ಚಿಯನ್ನ ಬಿಟ್ರ ಅನ್ನುವಂಥದ್ದೇ ಈಗ ಇರುವಂಥದ್ದು. ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿವಾದ. ಇಬ್ಬರು ನಾಯಕರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಹ್ವಾನ ಕೊಟ್ಟರು. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗ್ಲಿಲ್ಲ. ನಿನ್ನೆಯೇ ಈ ಒಂದು ಆಹ್ವಾನ ಕೊಟ್ಟಿದ್ದು. ಆದ್ರೆ ಈಗ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಬೈರಮಂಗಲದಲ್ಲಿ ಖಾಲಿ ಚೇರನ್ನ ಇಡುವ ಮೂಲಕ ದಳ ಕೌಂಟರ್ ಅನ್ನ ಕೊಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ. ಬೈರಮಂಗಲದಲ್ಲಿ ಇದೀಗ ಆಹ್ವಾನವನ್ನ ನೀಡಿರುವಂತದ್ದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಸಿಎಂ ಟಿಪಿಯಲ್ಲಿ ಬೈರಮಂಗಲದ ಪ್ರಸ್ತಾಪವೇ ಇಲ್ಲ. ಗೊತ್ತಿದ್ದೇ ಈ ಒಂದು ಬೈರಮಂಗಲಕ್ಕೆ ಹೋಗಲ್ಲ ಅನ್ನುವಂಥ ಗೊತ್ತಿರೋ ವಿಚಾರವನ್ನೇ ಇಟ್ಕೊಂಡು ಈ ರೀತಿಯಾಗಿ ಕೌಂಟರ್ನ ಕೊಟ್ಟಿದ್ದಾರ. ಹೈಡ್ರಾಮಾ ಈಗ ಮಾಡ್ತಾ ಇರುವಂತದ್ದು ದಳ. ಬಿಡದಿ ಟೌನ್ಶಿಪ್ ವಿವಾದ ಈ ಇಬ್ಬರ ನಾಯಕರ ನಡುವೆ ಈಗ ಜೋರಾಗ್ತಾ ಇದೆ. ಇಬ್ಬರ ನಾಯಕರ ನಡುವಿನ ಸಮರ ಜೋರಾಗ್ತಾ ಇರುವಂತದ್ದು. ದಿನದಿಂದ ದಿನಕ್ಕೆ ಈಗ ಬೈರಮಂಗಲದಲ್ಲಿ ಆಹ್ವಾನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಖಾಲಿ ಚೇರನ್ನ ಕೂಡ ಇಟ್ಟಿದ್ದಾರೆ ವೇದಿಕೆಯ ಮೇಲೆ. ಕಾಯ್ದಿರಿಸಲಾಗಿದೆ ಅಂತ ಕೂಡ ಬರೆಯಲಾಗಿರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯ ಈ ಒಂದು ಬಿಡದಿ ಟೌನ್ಶಿಪ್ ವಿವಾದದ ಸಮರ ಜೋರಾಗ್ತಾ ಇದೆ.